ಸ್ಕ್ರಾಲ್ ಮಾಡೋದನ್ನ ನಿಲ್ಲಿಸಿ ಒಂದೇ ಒಂದು ನಿಮಿಷ ಈ ವಿಡಿಯೋನ ನೋಡಿ. ಬಿಕಾಸ್ ಯೂನಿವರ್ಸ್ ಈ ಮೆಸೇಜ್ನ ನಿಮಗೋಸ್ಕರ ಕಳಿಸ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಮ ಒಳಗಡೆ ಇರುವಂಥ ಒಂದು ಕ್ರಿಯೇಟಿವಿಟಿ ಏನಿದೆ ಅಥವಾ ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು, ಯಾವ ರೀತಿಯಾದಂಥ ಬೋಲ್ಡ್ ಐಡಿಯಾಸ್, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತನೋ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತನೋ, ಅಥವಾ ಹೊಸ್ದಾಗಿ ಒಂದು ಜಾಬ್ ಸೇರಬೇಕು ಅಂತನೋ, ಈ ರೀತಿ ಯಾವ ಒಂದು ಐಡಿಯಾಸ್ ಇದ್ದರೂ, ಯಾವ ಒಂದು ಕ್ರಿಯೇಟಿವಿಟಿ ನಿಮ್ಮ ಒಳಗಡೆ ಇದ್ರೂ ಕೂಡ ಅದು ಅವೇಕನ್ ಆಗ್ತಾ ಇದೆ. ನೀವು ಇಲ್ಲಿವರೆಗೂ ತುಂಬ ನಿಮ್ಮ ಒಂದು ಓನ್ ಪವರ್ನ ಡೌಟ್ ಮಾಡಿಕೊಂಡು ಇದನ್ನೆಲ್ಲ ಹೋಲ್ಡ್ ಮಾಡ್ತಾಯಿದ್ರಿ. ಓಕೆನಾ? ಸೊ ಇವಾಗ ಇದು ಎಕ್ಸ್ಪ್ರೆಸ್ ಮಾಡೋ ಸಮಯ. ಯಾವ ರೀತಿ ಭಯ ಇಲ್ದಲೆ, ಯಾವ ರೀತಿ ಕ್ಷಮೆ ಇಲ್ದಲೆ ಕೂಡ ನೀವು ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಬಟ್ ಅಟ್ ದ ಬಾಟಮ್ ಆಫ್ ದ ಡೆಕ್ ಸ್ಕೀಝೋಫ್ರೆನಿಯಾ ಇರೋದ್ರಿಂದ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಒಂದು ಮೈಂಡಲ್ಲಿರುವಂಥ ಕ್ಲಟರ್ಗಳಾಗಿರ್ಬೋದು, ಕ್ಯಾಸ್ ಆಗಿರ್ಬೋದು, ಓವರ್ ಥಿಂಕ್ ಆಗಿರ್ಬೋದು, ಇದನ್ನು ಬ್ಲಾಕ್ ಮಾಡೋ ಸಾಧ್ಯತೆ ಇದೆ. ಸೊ ನಿಮ್ಮ ಒಂದು ಮೆಂಟಲ್ ಎನರ್ಜಿ, ಮೈಂಡ್ ಸೆಟ್ ಇರುವಂಥದ್ದು ಏನಿದೆ ಒಂದು ಎನರ್ಜಿ, ಅದು ಈ ಒಂದು ನಿಮ್ಮ ಒಳಗಿರುವಂಥ ಒಂದು ಬ್ಯೂಟಿಫುಲ್ ಎನರ್ಜಿನ ಬ್ಲಾಕ್ ಮಾಡುತ್ತೆ. ಸೊ ಈ ಒಂದು ಕನ್ಫ್ಯೂಷನ್ಸ್ನ, ಆ್ಯಂಗ್ಸೈಟಿನ ಅಥವಾ ಏನೇ ಒಂದು ನೆಗೆಟಿವ್ ಪ್ಯಾಟ್ರನ್ಸ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಓಡ್ತಾ ಇದಲ್ವ, ಅದನ್ನು ಇದ್ರ ಮೇಲೆ ಪರಿಣಾಮ ಬೀರೋ ರೀತಿ ನೋಡ್ಕೋಬೇಡಿ. ಓಕೆನಾ? ಸೊ ಯಾವ ಒಂದು ನೆಗೆಟಿವ್ ಥಾಟ್ಸ್ ಕೂಡ ಇದ್ರ ಮೇಲೆ ಬೀಳಬಾರ್ದು. ಇದು ನಿಮ್ಮ ಕಾಲ್ ಆಗಿದೆ ಟು ಡೈವ್ ಡೀಪ್, ನಿಮ್ಮ ಒಂದು ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಒಂದು ಯುನೀಕ್ ಬ್ರಿಲಿಯನ್ಸ್ನ ಶೈನ್ ಮಾಡೋದಕ್ಕೆ. ಇಟ್ಸ್ ಯೋರ್ ಕಾಲ್, ಇಟ್ಸ್ ಯೋರ್ ಟೈಮ್. ಸೊ ಈ ಒಂದು ಜಗತ್ತಿಗೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಕೂಡ ಅವಶ್ಯಕತೆ ಇದೆ. ಬಟ್ ನೀವು ಇದನ್ನು ಗ್ರೌಂಡೆಡ್ ಆಗಿ ಆ್ಯಂಡ್ ಫೋಕಸ್ಡ್ ಆಗಿ, ತುಂಬ ಫೋಕಸ್ಡ್ ಆಗಿ ನೀವು ಇದು ಮಾಡಬೇಕು. ನಿಮ್ಮ ಒಂದು ಮ್ಯಾಜಿಕ್ನ ನೀವೇ ನಿಮ್ಮ ಒಂದು ಮೈಂಡ್ ಸೆಟ್ಟಿಂದ ಹಾಳು ಮಾಡ್ಕೊಳ್ಬೇಡಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಫ್ ಎಸ್, ಕಾಮೆಂಟ್ ಡೌನ್ ಬಿಲೋ. ಥ್ಯಾಂಕ್ ಯು.